ಎರಡನೇ ಪ್ರಶ್ನೆ, ಈಗ ಗಿಳಿಯಾರ್ ಅವರು ಹೇಳ್ತಾ ಇದ್ರು ಇದ್ರ ಹಿಂದೆ ಒಂದು ಷಡ್ಯಂತರ ಇದೆ ಅನ್ನೋದಕ್ಕೆ ರಾಷ್ಟ್ರೀಯ ಮಾಧ್ಯಮಗಳ ಮುಂದೆ ಈ ಮಾಸ್ಕ್ ಮ್ಯಾನ್ ಅಥವಾ ದೂರುದಾರಿ ಏನಿದ್ದಾನೆ ಆತನನ್ನ ಕರ್ಕೊಂಡು ಹೋಗಿ ಕೂರಿಸ್ತಿದ್ದಾರೆ. ಇವ್ರ ಹಿಂದೆ ಒಂದಷ್ಟು ಜನ ಇದ್ದಾರೆ, ಹೀಗಾಗಿ ಇದೆಲ್ಲವೂ ಷಡ್ಯಂತರ ಅಂತ ಹೇಳಿ ತನಿಖೆ ನಡೀತಾ ಇರಬೇಕಾದ್ರೆ ಮಾಧ್ಯಮಗಳ ಮುಂದೆ ದೂರುದಾರ ಹೋಗಿದ್ ಸರಿನಾ? ಮೊದಲ ಪ್ರಶ್ನೆ. ಎರಡನೆಯದ್ದು, ಆತನ ಹಿಂದೆ ಯಾವ್ದಾದ್ರು ವ್ಯವಸ್ಥಿತ ಷಡ್ಯಂತರ ಇದ್ದು ನಿಜವಾಗ್ಲೂ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಧರ್ಮಕ್ಷೇತ್ರದ ಹೆಸರು ಹಾಳು ಮಾಡ್ಲಿಕ್ಕೆ ಪ್ರಯತ್ನ ಆಗ್ತಿದೆ ಅಂದ್ರೆ SIT ಇದನ್ನು ಗಮನಿಸಬೇಕಾ? SITಗೆ ಆ ದಾಯಿತ್ವ ಇದೆಯಾ? ನೋಡಿ, SITಗೆ ಸಂಪೂರ್ಣವಾಗಿ ತನಿಖೆಗೆ ಹೋದಾಗ ಫಿರ್ಯಾದಿದಾರನ ಹಿನ್ನೆಲೆ, ಫಿರ್ಯಾದಿದಾರನ ಹಿಂಬಾಲಕರು, ಫಿರ್ಯಾದಿದಾರನ ಹೇಳಿಕೆಯ ಸತ್ಯಾಸತ್ಯತೆಯನ್ನು ಹಿಡಿದುಕೊಂಡು ಎಲ್ಲ ವಿಚಾರಗಳನ್ನು ಕೂಡ ತನಿಖೆ ಮಾಡಲಾಗ್ತದೆ. ಈ ಫಿರ್ಯಾದಿದಾರನ ಹಿಂದೆ ಏನಾದರೂ ಷಡ್ಯಂತ್ರ ಇತ್ತು ಅಂತಂದ್ರೆ ಅದು ಕೂಡ ತನಿಖಾ ಹಂತದಲ್ಲಿ ಬರ್ತದೆ. ಈಗ ಇದೇ ರೀತಿಯಲ್ಲಿ ತನಿಖೆ ನಡೀತಾ ಇದ್ದಾಗನೇ ಅದು ಷಡ್ಯಂತ್ರ ಇದೆ ಅನ್ನೋದಾಗ್ಲಿ, ಅಥವಾ ಅವನು ಮೀಡಿಯಾ ಮುಂದೆ ಹೋಗಿ, ರಾಷ್ಟ್ರೀಯ ಮಾಧ್ಯಮದ ಮುಂದೆ ಹೋಗಿ ಅವನೊಂದು ಬೇರೆ ಹೇಳಿಕೆ ಕೊಡೋದಾಗ್ಲಿ, ವ್ಯತಿರಿಕ್ತ ಏನಾದ್ರು ಹೇಳಿಕೆ ಕೊಟ್ಟಲ್ಲಿ ಅದು ಸೂಕ್ತ ಆಗೋದಿಲ್ಲ ಅಂತ ಒಂದು ಅಭಿಪ್ರಾಯ. ಆದ್ರೆ ಮತ್ತೆ ಕೆಲವೊಂದು ಮೀಡಿಯಾಗೆ ಹೋಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅಥವಾ ಈ ತರ ಬೇರೆ ಬೇರೆ ಹೇಳಿಕೆಗಳನ್ನು ಕೊಟ್ಟಿದ್ದು ಸಾಕಷ್ಟು ಉದಾಹರಣೆಗಳು ಇದಾವೆ. ನಮ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಗಳು ಒಂದ್ಸಲ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು, ನಿಮ್ಗೆಲ್ಲ ಗೊತ್ತಿರೋ ಹಾಗೆ. ಏನಂದ್ರೆ ಇದರಲ್ಲಿ ಕೆಲವೊಮ್ಮೆ ತನಿಖಾಧಿಕಾರಿಗಳು ಇವರು ಹೇಳಿರುವಂತ ವಿಚಾರಗಳನ್ನ ಗಣನೆಗೆ ತೆಗೆದುಕೊಳ್ಳದೆ ಇದ್ದಾಗ ಅನಿವಾರ್ಯವಾಗಿ ಕೆಲವೊಮ್ಮೆ ಮೀಡಿಯಾ ಕಾನ್ಫರೆನ್ಸ್ ಅಥವಾ ಪ್ರೆಸ್ ಕಾನ್ಫರೆನ್ಸ್ ಹೋಗ್ತಾರೆ. ಅಂತ ಸಂದರ್ಭಗಳು ಸಾಕಷ್ಟು ಬಂದಿದ್ದಾವೆ. ಅಂದ್ರೆ ಸಾರ್ವಜನಿಕ ವಲಯಕ್ಕೆ ಇವರು ಹೇಳಿರೋ ಮಾತುಗಳನ್ನ ತನಿಖೆ ಆಗ್ತಾ ಇಲ್ಲ ಅಥವಾ ಹೇಳಿರೋ ಆಯಾಮದಲ್ಲಿ ತನಿಖೆ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಹೋಗಿರ್ತಾರೆ. ಅದು ಯಾವಾಗ ಕೋರ್ಟ್ ಇವರ ಮಾತನ್ನ ಗಣನೆಗೆ ತೆಗೆದುಕೊಳ್ಳದೆ ಇದ್ದಾಗ, ಇಲ್ಲಿ ಇವರು ಹೇಳಿರೋ ವಿಚಾರಗಳನ್ನ ತನಿಖೆ ಆಗದೆ ಇದ್ದಾಗ, ತನಿಖಾಧಿಕಾರಿಗಳ ಬಗ್ಗೆ ಅಥವಾ ತನಿಖೆಯ ಪ್ರಕ್ರಿಯೆ ಬಗ್ಗೆ ಅವ್ರಿಗೆ ಸಂಶಯ ಉಂಟಿದ್ದಾಗ ಅಥವಾ ನಂಬಿಕೆ ಇಲ್ಲದೆ ಇದ್ದಾಗ, ವಿಶ್ವಾಸಾರ್ಹತೆ ಇರದೇ ಇದ್ದಾಗ ಕೋರ್ಟ್ ಮುಂದೆ ಹೋಗಿ ಒಂದು ಅರ್ಜಿಯನ್ನು ಸಲ್ಲಿಸಿ ಕೋರ್ಟ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ಆಗಲಿ ಅಂತ ಕೇಳ್ಕೋಬಹುದು. ಇದರಲ್ಲಿ ಲೋಪದೋಷಗಳು ಏನಾದ್ರೂ ಕಂಡು ಬಂದಲ್ಲಿ ಹಾಗಾಗಿ ಸಪರೇಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೊಡಿ ಅಂತಲೂ ಕೇಳ್ಕೋಬಹುದು. ಅದನ್ನ ಬಿಟ್ಟು ಈ ಮೀಡಿಯಾ ಮುಂದೆ ಹೋಗಿ ಅಲ್ಲಿ ತನಿಖೆ ಮಾಡಿ ಅಂದ್ರೆ ಮೀಡಿಯಾ ತನಿಖೆ ಮಾಡಲ್ಲ, SITನೇ ಮಾಡೋದು. ರಿಪೋರ್ಟ್ ಫೈಲ್ ಮಾಡೋದು ಕೋರ್ಟ್ಗೆ SITನೇ, ಮೀಡಿಯಾ ಅಲ್ಲ. ಹಾಗಿದ್ದಾಗ ಎಲ್ಲಿ ರೆಮಿಡಿ ಇರ್ತದೆ ಅಲ್ಲೇ ಅವರು ರಿಲೀಫ್ ಕಂಡುಕೊಳ್ಳೋದು ಉತ್ತಮ ಅಂತ ನನ್ನ ಅಭಿಪ್ರಾಯ. ಮತ್ತೆ ಇದು ಮೀಡಿಯಾ ಮುಂದೆ ಹೋಗಿ ಹೊಸ ವಿಚಾರಗಳನ್ನು ಹೇಳ್ಬೋದು ಅಥವಾ ಹೇಳಿದ್ದನ್ನೇ ಹೇಳ್ಬೋದು, ಆದ್ರೆ ಇದು ಸೂಕ್ತ ಅಲ್ಲ ತನಿಖಾ ಹಂತದಲ್ಲಿದ್ದಾಗ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಮತ್ತು ಇದು ತನಿಖೆ ಮೇಲೆ ಸ್ವಲ್ಪ ಮಟ್ಟಿಗೆ ದಿಕ್ಕು ತಪ್ಪಿಸೋದಕ್ಕೆ ಆಗಬಹುದು ಅಂತ ನನ್ನ ಅಭಿಪ್ರಾಯ. ರೈಟ್ ಸರ್, ಆ ಸೇಮ್ ಪ್ರಶ್ನೆನ ನಾನು ಭೈರಪ್ಪ ಹರಿ ಸರ್ನು ಕೇಳ್ತೀನಿ. ರಾಷ್ಟ್ರೀಯ ಮಾಧ್ಯಮಗಳ ಮುಂದೆ ಹೋಗಿ ಕೂತ್ಕೊಳ್ಳೋದು ಇದು ಕೆಲವರ ಪ್ರಕಾರ ಷಡ್ಯಂತ್ರ. ಸರಿ, ಅದು ಹೇಗೆ ಷಡ್ಯಂತ್ರ? ಅವರು ನಿಮ್ಮ ರೀತಿಯ ಒಂದು ಮೀಡಿಯಾನೇ ಅಲ್ವೇ? ಸೊ ಅವ್ರು ಯಾವ ರೀತಿಯಾಗಿ ಷಡ್ಯಂತ್ರವನ್ನ ರೂಪಿಸ್ಲಿಕ್ಕೆ ಸಾಧ್ಯ? ಅಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ಬೇಕು, ರಾಷ್ಟ್ರೀಯ ಮಟ್ಟದಲ್ಲಿ ಅನುಮಾನಗಳು ಹುಟ್ಟಬೇಕು, ಧರ್ಮಸ್ಥಳದ ಬಗ್ಗೆ ಚರ್ಚೆ ಆಗ್ಬೇಕು. ಅಂದ್ರೆ ನೀವು ಧರ್ಮಸ್ಥಳದ ಈಗ ಆ ವ್ಯಕ್ತಿ ಏನಾದ್ರು ಸ್ಟೇಟ್ಮೆಂಟ್ ಮಾಡಿದ್ರೆ ಧರ್ಮಸ್ಥಳಕ್ಕೆ ಹೆಂಗ ಅಪಚಾರ ಆಗುತ್ತೆ? ನೀವು ಒಂದು ಪ್ರಶ್ನೆ ಎತ್ತದ್ರಲ್ಲ, ಧರ್ಮಸ್ಥಳವನ್ನ ಕೆಟ್ಟ ಹೆಸರು ಮಾಡೋದಕ್ಕೆ ಅಂತ ಹೇಳಿ. ಸೊ ಆ ವ್ಯಕ್ತಿ ಏನಾದ್ರು ಯಾವುದೋ ಒಂದು ಮೀಡಿಯಾದಲ್ಲಿ XYZ ಮೀಡಿಯಾದಲ್ಲಿ ಕೂತಿದ್ದ ಅಥವಾ ನಿಮ್ ಕನ್ನಡ ಮೀಡಿಯಾದಲ್ಲಿ ಬಂದ್ ಕೂತ, ಅವನ ಸ್ಟೇಟ್ಮೆಂಟ್ಗೂ ಧರ್ಮಸ್ಥಳಕ್ಕೂ ಏನ್ ಸಂಬಂಧ ಹೇಳ್ತೀರಾ? ನೀವೇ ಹೇಳಿದ್ರಲ್ಲ ಸರ್, ಮಾಹಿತಿ ಕೇಂದ್ರ ಎಲ್ಲಿನದ್ದು? ಧರ್ಮಸ್ಥಳ ಟೆಂಪಲ್ ಅಡ್ಮಿನಿಸ್ಟ್ರೇಷನ್ ಅಡಿಯದ್ದು. ಹೌದು, ದೇವ್ರಿಗೂ ಇವ್ರಿಗೆ ಏನ್ ಸಂಬಂಧ? ಈ ದೇವ್ರಿಗೆ ಹೆಂಗೆ ಅಪಚಾರ ಮಾಡ್ದಂಗಾಗತ್ತೆ? ದೇವಸ್ಥಾನದ ಮಾಹಿತಿ ಕೇಂದ್ರ ಹೆಣ ಹುಡ್ಲಿಕ್ಕೆ ಹೇಳಿದ್ರು, ಸ್ಟೇಟ್ಮೆಂಟ್ ನಂದಲ್ಲ, ಆತನದ್ದು. ರಾಷ್ಟ್ರೀಯ ಅವ್ರಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನ್ ಕೇಳ್ತಿರೋದು ಏನು ಅಂತಂದ್ರೆ, ದೇವಸ್ಥಾನಕ್ಕೆ ಹೆಂಗ್ ಅಪಚಾರ ಆಗುತ್ತೆ ಅವನ ಸ್ಟೇಟ್ಮೆಂಟ್? ಅನುಮಾನ ಹುಟ್ಕೊಳ್ಳುತ್ತೆ. ತನಿಖೆ ನಡೆಯೋಕೆ ಮುಂಚೆನೆ ಹೌದಾ ದೇವಸ್ಥಾನದಲ್ಲಿ ಹಿಂಗೆಲ್ಲ ಆಗಿತ್ತಾ ಅನುಮಾನ ಉಟ್ಕೊಳ್ಳುತ್ತೆ. ದೇವಸ್ಥಾನ ಏನು ಈಶ್ವರ ಬಂದು ಇದು ಮಂಜುನಾಥ ಬಂದು ಏನೋ ದೇವರು ಅಂತ ಹೇಳ್ತಿಲ್ಲ ಸರ್, ದರ್ ಇಸ್ ಅ ಡಿಫರೆಂಟ್. ದೇವರು ದೇವಸ್ಥಾನ ಧಾರ್ಮಿಕ ಶ್ರದ್ಧಾ ಕೇಂದ್ರ ಬೇರೆ, ಧರ್ಮ ಬೇರೆ. ಅದೇ ನಾನು ಹೇಳ್ತಿರೋದೇನು, ಅದನ್ನ ದೇವರಿಗೆ ಅಪಚಾರ ಮಾಡ್ತಾರೆ ಅಂತ ಏನೋ ಇದೆಯಲ್ಲ, ಮತ್ತೆ ಧರ್ಮಕ್ಕೆ ಅಪಚಾರ ಈ ಪದಗಳನ್ನ ಬಳಸದೆ ಆ ಸ್ಥಳದ ಬಗ್ಗೆ ಮಾತಾಡಿ ಸರಿ ಅಂತ ಹೇಳೋಣ. ದೇವಸ್ಥಾನ, ಧರ್ಮಸ್ಥಳ ಸರಿ ನಡಿಬೇಕಾದ್ರೆ ಅವನು ನ್ಯಾಷನಲ್ ಮೀಡಿಯಾಗೆ ಹೋಗಿದ್ದು ಸರಿ ಅಂತಾನೆ ಹೇಳ್ತೀರಾ? ಯಾವುದು ನ್ಯಾಷನಲ್ ಮೀಡಿಯಾದಲ್ಲಿ ಹೋಗಿ ಕುತ್ಕೊಂಡು ಮಾತಾಡಿದ್ದು ಇನ್ವೆಸ್ಟಿಗೇಷನ್ ನಡೆಯಕ್ ಅವನ ಮೂಲಕ ಅವನ ದೃಷ್ಟಿಕೋನದಲ್ಲಿ ಸರಿ ಇರಬಹುದು. ಕರೆಕ್ಟ್, ನಿಮ್ದೇ ವಾದಕ್ಕೆ ಬರ್ತೀನಿ. SIT ತನಿಖೆ ನಡೆಯುವಾಗ DK ಶಿವಕುಮಾರ್ ಅವರು ಕೊಟ್ಟ ಸ್ಟೇಟ್ಮೆಂಟ್ ನಿಮ್ಗೆ ತನಿಖೆ ಮುಗಿಯೋದ್ರೊಳಗಡೆ ಯಾಕೆ ಮಾತಾಡಬೇಕು ಇವರು, ಯಾಕೆ ಷಡ್ಯಂತ್ರ ಅಂತ ಹೇಳ್ಬೇಕು ಅಂತ ಅಂದವ್ರು ನೀವೇ. ಇವಾಗ ಅವನು ಹೋಗಿ ಸ್ಟೇಟ್ಮೆಂಟ್ ಕೊಟ್ಟ ಅಂದ್ರೆ ಅವನ ಆಯ್ಕೆ, ಅವನ ಇಷ್ಟ. ಅಲ್ಲ,
ನನ್ನ ಅಭಿಪ್ರಾಯ ಹೇಳಬೇಕಾದ್ರೆ ಆತ ಮೀಡಿಯಾ ಮುಂದೆ ಬರಬಾರ್ದಾಗಿತ್ತು, ಅಷ್ಟೇ ಮೀಡಿಯಾ ಮುಂದೆ ಬರಬಾರ್ದಾಗಿತ್ತು. ಮತ್ತೆ SIT ತನಿಖೆಯ ಹಾದಿ ತಪ್ಪಿಸೋದ್ರಲ್ಲಿ ಇದು ಕೂಡ ಒಂದು ಪಾತ್ರ. ಅಫ್ಕೋರ್ಸ್ ನಾನು ಈಗ ನೋಡಿ, ಇಷ್ಟು ಮಾಧ್ಯಮಗಳು, ಕರ್ನಾಟಕದ ಮಾಧ್ಯಮ, ಈಗ ನೀವು ಹೊರಗಡೆ ಮಲಯಾಳಂ, ತೆಲುಗು, ತಮಿಳು, ಹಿಂದಿ ಮೀಡಿಯಾ ನೋಡ್ತಿದಿರೋ ಇಲ್ಲ ಗೊತ್ತಿಲ್ಲ. ನಿಮ್ಗೆ ಹೆಂಗ್ ಗೊತ್ತಾ, ಲಿಟ್ರಲಿ ಹೇಳ್ತಾರೆ, ಧರ್ಮಸ್ಥಳಕ್ಕೆ ಹೋಗಬೇಡಿ, ಹೆಣ್ಮಕ್ಳು ನಿಮ್ಮನ್ನ ಅತ್ಯಾಚಾರ ಮಾಡಿ ಸಾಯಿಸ್ತಾರಲ್ಲಿ ಅಂತ. ಧರ್ಮಸ್ಥಳ ಅಂದ್ರೆ ಒಂದು ಸ್ಥಳ ಆಗುತ್ತೆ, ದೇವಸ್ಥಾನ ಅಲ್ಲ. ತಿರುಪತಿ ಅಂತ ಹೇಳಿದ್ರೆ ಏನಾಗುತ್ತೆ? ತಿರುಪತಿ ಅಂದ್ರೆ ಏನಾಗುತ್ತೆ? ತಿರುಪತಿ ಅಂದ್ರೆ ಏನಾಗುತ್ತೆ? ಶಬರಿಮಲೆ ಅಂತ ಹೇಳಿ ದೇವರ ಅಪಚಾರ ಮಾಡ್ತಾ ಇದ್ದಾರೆ ಅಂತ ನಿಮ್ ವಾದ? ಹೌದು ರೀ. ನಿಮ್ಮ ಪ್ರಕಾರ ಆಂಧ್ರದಿಂದ ಧರ್ಮಸ್ಥಳಕ್ಕೆ ನೆಂಟರ ಮನೆಗೆ ಬರ್ತಾರ? ಆಂಧ್ರದಿಂದ ಧರ್ಮಸ್ಥಳ ನೆಂಟರ ಮನೆಗೆ ಬರ್ತಾರ? ನಿಮ್ ಪ್ರಕಾರ ಆಂಧ್ರದಿಂದ ಧರ್ಮಸ್ಥಳ ನೆಂಟರ ಮನೆಗೂ ಬರ್ತಾರೆ? ಧರ್ಮಸ್ಥಳದಲ್ಲಿ ನೆಂಟರ ಮನೆ, ನೆಂಟರ ಮನೆ ಹೋಗ್ಬೇಡಿ ಅಂತ ಹೇಳಿಲ್ಲ. ಧರ್ಮಸ್ಥಳದಲ್ಲಿ ನೆಂಟರ ಮನೆಗೆ ಹೋಗ್ಬೇಡಿ ಅಂತ ಹೇಳಿಲ್ಲ. ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗಬೇಡಿ ಅಂತ ಹೇಳ್ತಿದ್ದಾರೆ. ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗಬೇಡಿ, ಅಲ್ಲಿ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ಹೂಳ್ತಾರೆ ಅಂತ ಹೇಳಿ ಹೊರಗಡೆ ಕೆಲವರು ಅವಿವೇಕಿಗಳು ಹೇಳ್ತಾರೆ. ಅದ್ರ ಬಗ್ಗೆ ನಾವು ಅದೇ ಅವಿವೇಕಿಗಳನ್ನ ಅಡ್ರೆಸ್ ಮಾಡ್ತಾ ಇರೋದು. ಸೃಷ್ಟಿ ಮಾಡಿದಿಂತವ್ರು ನೀವು ಅಬ್ಸರ್ವ್ ಮಾಡಿದ್ರಿ, ಹರೀಶ್ ಸರ್ ಕೂಡ ಒಪ್ಕೊಂಡ್ರು. ತನಿಖೆ ನಡೀತಿರೋ ಸಂದರ್ಭದಲ್ಲಿ ಮಾಧ್ಯಮದ ಮುಂದೆ ಹೋಗಿ ಕೂತಿದ್ದು, ಅದು ರಾಷ್ಟ್ರೀಯನೋ ಅಂತಾರಾಷ್ಟ್ರೀಯನೋ ಅಥವಾ ರೀಜನಲ್, ಹೋಗಿ ಕೂತಿದ್ದು ತನಿಖೆ ಮೇಲೆ ಪ್ರಭಾವ ಬೀರುವಂತದ್ದೇ ಆತ ಮಾಡಿ ತಪ್ಪು. ಇಷ್ಟೇ ಇವತ್ತಿನ ಚರ್ಚೆಯಲ್ಲಿ ನಾವು ವಿಷಯಕ್ಕೆ ಚರ್ಚೆಗೆ ಒಳಪಡಿಸಿದ ಎರಡೇ ವಿಚಾರ. ಒಂದು, ಸರ್ಕಾರದ ಪ್ರತಿನಿಧಿಗಳು ಕೊಟ್ಟ ಹೇಳಿಕೆ, ಅದನ್ನ ನಾವು ಅಲ್ಲ, ಕೇವಲ ನಾವು ಮಾತ್ರ ಅಲ್ಲ, ಒಬ್ಬ ಲರ್ನ್ಡ್ ಮ್ಯಾನ್, ವಕೀಲರು, ಹಿರಿಯ ವಕೀಲರು ಕೂಡ ಅದನ್ನು ಒಪ್ಕೊಂಡಿದ್ದಾರೆ, ಸರ್ಕಾರ ಹೀಗೆ ಮಾಡಬಾರ್ದಾಗಿತ್ತು ಅಂತ. ಎರಡನೆಯದು, ರಾಷ್ಟ್ರೀಯ ಮಾಧ್ಯಮಗಳ ಮುಂದೆ ಹೋಗಿ ಆತ ದೂರುದಾರ ಕೂತಿದ್ ಸರಿನಾ ತಪ್ಪ, ಅದನ್ನ ಭೈರಪ್ಪ ಹರೀಶ್ ಅವರು ಒಪ್ಕೊಂಡಿದ್ದಾರೆ, ಹೀಗೆ ಮಾಡಬಾರ್ದಾಗಿತ್ತು ಅಂತ ಹೇಳಿ. ನಮಗಿಷ್ಟೇನೆ, ನಾನು ಮತ್ತೆ ಹೇಳ್ತೀನಿ, ಇದು ಮಾಧ್ಯಮ ಟ್ರಯಲ್ ಅಲ್ಲ, ಮೀಡಿಯಾ ಟ್ರಯಲ್ ಅಲ್ಲ. ಎರಡೂ ಕಡೆಗಳ ವಾದ ಸಮಾನವಾಗಿ ತರ್ಕಕ್ಕೆ ಒಳಪಟ್ಟು ಯಾವ್ದು ಸರಿ ಯಾವ್ದು ತಪ್ಪು ನಿರ್ಧಾರ ಮಾಡೋ ಆಯ್ಕೆ ಜನರ ಮುಂದಿಡೋ ಒಂದು ಪ್ರಾಮಾಣಿಕ ಹಾಗೆ ಪಾರದರ್ಶಕ ಪ್ರಯತ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಆ ಪ್ರಯತ್ನದ ಭಾಗವಾಗಿದ್ದಕ್ಕೆ 4 ಜನಕ್ಕೂ ಕೂಡ ವಿಶೇಷವಾದ ಧನ್ಯವಾದಗಳು. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಮೀಡಿಯಾಗೆ ಹೋಗಿದ್ದು ಸರಿ ಅಂತಾನೆ ಹೇಳ್ತೀರಾ? ಯಾವುದು ನ್ಯಾಷನಲ್ ಮೀಡಿಯಾದಲ್ಲಿ ಹೋಗಿ ಕುತ್ಕೊಂಡು ಮಾತಾಡಿದ್ದು, ಇನ್ವೆಸ್ಟಿಗೇಷನ್ ನಡೆಯಕ್ ಅವನ ಮೂಲಕ ಅವನ ದೃಷ್ಟಿಕೋನದಲ್ಲಿ ಸರಿ ಇರಬಹುದು. ಕರೆಕ್ಟ್, ನಿಮ್ದೇ ವಾದಕ್ಕೆ ಬರ್ತೀನಿ. SIT ತನಿಖೆ ನಡೆಯುವಾಗ DK ಶಿವಕುಮಾರ್ ಅವರು ಕೊಟ್ಟ ಸ್ಟೇಟ್ಮೆಂಟ್ ನಿಮ್ಗೆ ತನಿಖೆ ಮುಗಿಯೋದ್ರೊಳಗಡೆ ಯಾಕೆ ಮಾತಾಡ್ಬೇಕು ಇವರು, ಯಾಕೆ ಷಡ್ಯಂತ್ರ ಅಂತ ಹೇಳ್ಬೇಕು ಅಂತ ಅಂದವ್ರು ನೀವೇ. ಇವಾಗ ಅವನು ಹೋಗಿ ಸ್ಟೇಟ್ಮೆಂಟ್ ಕೊಟ್ಟ ಅಂದ್ರೆ ಅವನ ಆಯ್ಕೆ, ಅವನ ಇಷ್ಟ. ನನ್ನ ಅಭಿಪ್ರಾಯ ಹೇಳಬೇಕಾದ್ರೆ ಆತ ಮೀಡಿಯಾ ಮುಂದೆ ಬರಬಾರ್ದಾಗಿತ್ತು, ಅಷ್ಟೇ ಮೀಡಿಯಾ ಮುಂದೆ ಬರಬಾರ್ದಾಗಿತ್ತು. ಮತ್ತೆ SIT ತನಿಖೆಯ ಹಾದಿ ತಪ್ಪಿಸೋದ್ರಲ್ಲಿ ಇದು ಕೂಡ ಒಂದು ಪಾತ್ರ. ಅಫ್ಕೋರ್ಸ್ ನಾನು ಅದೇ ಈಗ ನೋಡಿ, ಇಷ್ಟು ಮಾಧ್ಯಮಗಳು, ಕರ್ನಾಟಕದ ಮಾಧ್ಯಮ, ಈಗ ನೀವು ಹೊರಗಡೆ ಮಲಯಾಳಂ, ತೆಲುಗು, ತಮಿಳು, ಹಿಂದಿ ಮೀಡಿಯಾ ನೋಡ್ತಿದಿರೋ ಇಲ್ಲ ಗೊತ್ತಿಲ್ಲ. ನಿಮ್ಗೆ ಹೆಂಗ್ ಗೊತ್ತಾ, ಲಿಟ್ರಲಿ ಹೇಳ್ತಾರೆ, ಧರ್ಮಸ್ಥಳಕ್ಕೆ ಹೋಗಬೇಡಿ, ಹೆಣ್ಮಕ್ಳು ನಿಮ್ಮನ್ನ ಅತ್ಯಾಚಾರ ಮಾಡಿ ಸಾಯಿಸ್ತಾರಲ್ಲಿ ಅಂತ. ಧರ್ಮಸ್ಥಳ ಅಂದ್ರೆ ಒಂದು ಸ್ಥಳ ಆಗುತ್ತೆ, ದೇವಸ್ಥಾನ ಅಲ್ಲ. ತಿರುಪತಿ ಅಂತ ಹೇಳಿದ್ರೆ ಏನಾಗುತ್ತೆ? ತಿರುಪತಿ ಅಂದ್ರೆ ಏನಾಗುತ್ತೆ? ತಿರುಪತಿ ಅಂದ್ರೆ ಏನಾಗುತ್ತೆ? ಶಬರಿಮಲೆ ಅಂತ ಹೇಳಿ ದೇವರ ಅಪಚಾರ ಮಾಡ್ತಾ ಇದ್ದಾರೆ ಅಂತ ನಿಮ್ ವಾದ? ಹೌದು ರೀ. ನಿಮ್ಮ ಪ್ರಕಾರ ಆಂಧ್ರದಿಂದ ಧರ್ಮಸ್ಥಳಕ್ಕೆ ನೆಂಟರ ಮನೆಗೆ ಬರ್ತಾರ? ಆಂಧ್ರದಿಂದ ಧರ್ಮಸ್ಥಳ ನೆಂಟರ ಮನೆಗೆ ಬರ್ತಾರ? ನಿಮ್ ಪ್ರಕಾರ ಆಂಧ್ರದಿಂದ ಧರ್ಮಸ್ಥಳ ನೆಂಟರ ಮನೆಗೂ ಬರ್ತಾರೆ? ಧರ್ಮಸ್ಥಳದಲ್ಲಿ ನೆಂಟರ ಮನೆ, ನೆಂಟರ ಮನೆಗೆ ಹೋಗ್ಬೇಡಿ ಅಂತ ಹೇಳಿಲ್ಲ. ಧರ್ಮಸ್ಥಳದಲ್ಲಿ ನೆಂಟರ ಮನೆಗೆ ಹೋಗ್ಬೇಡಿ ಅಂತ ಹೇಳಿಲ್ಲ. ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗಬೇಡಿ ಅಂತ ಹೇಳ್ತಿದ್ದಾರೆ. ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗಬೇಡಿ, ಅಲ್ಲಿ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ಹೂಳ್ತಾರೆ ಅಂತ ಹೇಳಿ ಹೊರಗಡೆ ಕೆಲವರು ಅವಿವೇಕಿಗಳು ಹೇಳ್ತಾರೆ. ಅದ್ರ ಬಗ್ಗೆ ನಾವು ಅದೇ ಅವಿವೇಕಿಗಳನ್ನ ಅಡ್ರೆಸ್ ಮಾಡ್ತಾ ಇರೋದು. ಸೃಷ್ಟಿ ಮಾಡಿದಿಂತವ್ರು ನೀವು ಅಬ್ಸರ್ವ್ ಮಾಡಿದ್ರಿ, ಹರೀಶ್ ಸರ್ ಕೂಡ ಒಪ್ಕೊಂಡ್ರು. ತನಿಖೆ ನಡೀತಿರೋ ಸಂದರ್ಭದಲ್ಲಿ ಮಾಧ್ಯಮದ ಮುಂದೆ ಹೋಗಿ ಕೂತಿದ್ದು, ಅದು ರಾಷ್ಟ್ರೀಯನೋ ಅಂತಾರಾಷ್ಟ್ರೀಯನೋ ಅಥವಾ ರೀಜನಲ್, ಹೋಗಿ ಕೂತಿದ್ದು ತನಿಖೆ ಮೇಲೆ ಪ್ರಭಾವ ಬೀರುವಂತದ್ದೇ ಆತ ಮಾಡಿ ತಪ್ಪು. ಇಷ್ಟೇ ಇವತ್ತಿನ ಚರ್ಚೆಯಲ್ಲಿ ನಾವು ವಿಷಯಕ್ಕೆ ಚರ್ಚೆಗೆ ಒಳಪಡಿಸಿದ ಎರಡೇ ವಿಚಾರ. ಒಂದು, ಸರ್ಕಾರದ ಪ್ರತಿನಿಧಿಗಳು ಕೊಟ್ಟ ಹೇಳಿಕೆ, ಅದನ್ನ ನಾವು ಅಲ್ಲ, ಕೇವಲ ನಾವು ಮಾತ್ರ ಅಲ್ಲ, ಒಬ್ಬ ಲರ್ನ್ಡ್ ಮ್ಯಾನ್, ವಕೀಲರು, ಹಿರಿಯ ವಕೀಲರು ಕೂಡ ಅದನ್ನು ಒಪ್ಕೊಂಡಿದ್ದಾರೆ, ಸರ್ಕಾರ ಹೀಗೆ ಮಾಡಬಾರ್ದಾಗಿತ್ತು ಅಂತ. ಎರಡನೆಯದು, ರಾಷ್ಟ್ರೀಯ ಮಾಧ್ಯಮಗಳ ಮುಂದೆ ಹೋಗಿ ಆತ ದೂರುದಾರ ಕೂತಿದ್ ಸರಿನಾ ತಪ್ಪ, ಅದನ್ನ ಭೈರಪ್ಪ ಹರೀಶ್ ಅವರು ಒಪ್ಕೊಂಡಿದ್ದಾರೆ, ಹೀಗೆ ಮಾಡಬಾರ್ದಾಗಿತ್ತು ಅಂತ ಹೇಳಿ. ನಮಗಿಷ್ಟೇನೆ, ನಾನು ಮತ್ತೆ ಹೇಳ್ತೀನಿ, ಇದು ಮಾಧ್ಯಮ ಟ್ರಯಲ್ ಅಲ್ಲ,
ಮೀಡಿಯಾ ಟ್ರಯಲ್ ಅಲ್ಲ. ಎರಡೂ ಕಡೆಗಳ ವಾದ ಸಮಾನವಾಗಿ ತರ್ಕಕ್ಕೆ ಒಳಪಟ್ಟು ಯಾವ್ದು ಸರಿ ಯಾವ್ದು ತಪ್ಪು ನಿರ್ಧಾರ ಮಾಡೋ ಆಯ್ಕೆ ಜನರ ಮುಂದಿಡೋ ಒಂದು ಪ್ರಾಮಾಣಿಕ ಹಾಗೆ ಪಾರದರ್ಶಕ ಪ್ರಯತ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಆ ಪ್ರಯತ್ನದ ಭಾಗವಾಗಿದ್ದಕ್ಕೆ 4 ಜನಕ್ಕೂ ಕೂಡ ವಿಶೇಷವಾದ ಧನ್ಯವಾದಗಳು. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.